ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಟಂಬ್ಲರ್ ಕೇಕ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾವ ರೀತಿ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್, ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ಬೇಗ 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 ಸ್ಟಾರ್ಟ್ ಮಾಡೋಣ. ವಿಡಿಯೋ ತಡ ಮಾಡೋದು ಬೇಡ. ಇವಾಗ ಒಂದು ಮಿಕ್ಸಿ ಬೌಲ್ನ ತಗೊಂಡು 3/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ, ಹಾಗೆ ಇದಕ್ಕೆ 3 ಏಲಕ್ಕಿಯನ್ನು ಹಾಕಿ ಇದನ್ನು ಪೌಡರ್ ಮಾಡಿಕೊಳ್ಳೋಣ. ಪೌಡರ್ ಆಗ್ತಿದೆ ಇವಾಗ ಪೌಡರ್ ಆಗಿದೆ. ಇವಾಗ ಒಂದು ಬೌಲನ್ನು ತೆಗೆದುಕೊಂಡು ಆವಾಗಲೇ ಮಾಡಿ ಇಟ್ಟುಕೊಂಡ ಸಕ್ಕರೆ ಪೌಡರನ್ನು ಇದರೊಳಗಡೆ ಹಾಕಿಕೊಂಡಿದ್ದಾದ ನಂತರ 1 ಕಪ್ ಮೈದಾವನ್ನು ಆ್ಯಡ್ ಮಾಡಿಕೊಂಡಿದ್ದಾಗಿದೆ. ಇವಾಗ 1/2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಸೇರಿಸಿಕೊಂಡಾದ ನಂತರ ಹಾಗೆಯೇ 1 ಚಿಟಿಕೆಯಷ್ಟು ಸಾಲ್ಟನ್ನು ಆ್ಯಡ್ ಮಾಡಿಕೊಳ್ಳೋಣ. ಇವಾಗ ನಾವು ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಂಡಾದ ನಂತರ ಆಮೇಲಿಂದ ಯಾವುದೇ ರೀತಿ ಗಂಟು ಬರದಂತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡಾದ್ಮೇಲಿಂದ ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ನೋಡಿ. ಮಿಕ್ಸ್ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದರೊಳಗಡೆ ಹಾಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿಕೊಂಡಾದ ನಂತರ ನಾನು 3 ಕಾಫಿ ಕಪ್ಗಳನ್ನು ತೆಗೆದಿಟ್ಟುಕೊಂಡಿದ್ದೇನೆ. ಅದಕ್ಕೆ ನಾನು ಇವಾಗ ಸ್ವಲ್ಪ ಆಯಿಲನ್ನು ಹಾಕಿಕೊಂಡು ಸ್ಪ್ರೆಡ್ ಮಾಡಿಕೊಳ್ಳಬೇಕು ಲೋಟ ಸುತ್ತ. ಅದ ನಂತರ ಗೋಧಿ ಹಿಟ್ಟನ್ನು ಟೆಸ್ಟ್ ಮಾಡಿಕೊಳ್ಳಬೇಕು. ಇವಾಗ ನಾವು 1 ಕಾಫಿ ಕಪ್ನಲ್ಲಿ 3/4 ಭಾಗದಷ್ಟು ಇಲ್ಲ ಅರ್ಧ ಭಾಗದಷ್ಟು ಆವಾಗಲೇ ಮಾಡಿಟ್ಟುಕೊಂಡ ಮಿಶ್ರಣವನ್ನು ಸೇರಿಸಿಕೊಂಡಾದ ನಂತರ ನಾವಿವಾಗ 1 ಕುಕ್ಕರನ್ನು ಇಟ್ಟುಕೊಂಡು ಅದಕ್ಕೆ ಕೆಳಭಾಗದಲ್ಲಿ ಉಪ್ಪನ್ನು ಹಾಕಿಕೊಂಡಿದ್ದೇನೆ. ನಮ್ಮ ಕಡೆ ಹಾಕಿಕೊಂಡಾದ ನಂತರ ತೊಕ್ಕು ಅಂತಾರೆ, ರಿಂಗ್ ಟೈಪಲ್ಲಿದೆ. ಅದನ್ನು ನಾನು ಇದರ ಮೇಲೆ ಇಟ್ಕೊಂಡಿದ್ದೀನಿ, ಉಪ್ಪಿನ ಮೇಲೆ. ಅದರ ಮೇಲೆ ನಾನು ಪ್ಲೇಟನ್ನು ಇಡ್ತಿದ್ದೀನಿ. ಯಾಕಪ್ಪ ಅಂದರೆ ಹಾಗೆ ಇಟ್ಟರೆ ಎಲ್ಲ ಚೆಲ್ಲೋಗುತ್ತೆ ಅಂದ್ಬಿಟ್ಟು ಒಂದು ಪ್ಲೇಟ್ನ ಇಟ್ಬಿಟ್ಟು ನಾನು ಆವಾಗಲೇ ಲೋಟದಲ್ಲಿ ಹಾಕಿಟ್ಟಿದ್ನಲ್ಲ ಕಾಫಿ ಕಪ್ಪಲ್ಲಿ, ಅದನ್ನು ನಾನಿಲ್ಲಿ ಇಡ್ತಿದ್ದೀನಿ. ಇದು ಇಟ್ಟಿದ್ದಾದ ನಂತರ ನಾವು ಕುಕ್ಕರ್ ವಿಜಲ್ ಮತ್ತು ರಬ್ಬರನ್ನು ತೆಗೆದುಕಿಟ್ಟುಕೊಂಡು ಇದರ ಮೇಲೆ ಇಡಬೇಕು. ಹಾಗೇನೆ 30 ಮಿನಿಟ್ಸ್ ಆದಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇವಾಗ ಟಂಬ್ಲರ್ ಕೇಕ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವೇ ನೋಡಿ. ಇವಾಗ ಟಂಬ್ಲರ್ ಕೇಕ್ನ ಟೇಸ್ಟ್ ಮಾಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ನಿಜವಾಗ್ಲೂ ಗಾಯ್ಸ್ ಚೆನ್ನಾಗಿ ಬಂದಿದೆ. ನಿಮಗೂ ಈ ರೆಸಿಪಿ ಬೇಕು ಅಂದರೆ ನಾನು ಮಾಡಿರೋ ಟ್ರೈ ಮಾಡಿ ತಿನ್ನಿ. ಅವಾಗ ನೀವೇ ಹೇಳ್ತೀರಾ ಚೆನ್ನಾಗಿರಲ್ವಾ ಅಂತ. ಈಗ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ಟಾಟಾ ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.